ಆಮೇಲೆ ದಯವಿಟ್ಟು ಗಮನಿಸಬೇಕು, ಈ ಪ್ರಶ್ನೆಗಳು ನಂದಲ್ಲ, ಈ ಪ್ರಶ್ನೆಗಳು ತಜ್ಞರು ಯಾರು ಡಾಕ್ಟರ್ಗಳು ಇದಾರಲ್ಲ ಅವ್ರದ್ದು. ನಾನು ಎಳೆ ಬಿಚ್ಚಿಡ್ತೀನಿ. ಇದರಲ್ಲಿ ಅವಾಗ ಗೊತ್ತಾಗುತ್ತೆ ತಮಗೆ ನಾವು ಪ್ರಶ್ನೆಗಳು ಯಾಕೆ ಕೇಳ್ತಾ ಇದ್ದೀವಿ. ನೀವು ಬಿಜೆಪಿಯವರು ಇರ್ಬೋದು ಅಥವಾ ಮೋದಿ ಅವರಿರ್ಬೋದು, ಯಾವಾಗ ತಾಲಿ ಹೊಡೀರಿ ಅಂದ್ರೆ ತಾಲಿ ಹೊಡ್ತಾರೆ, ಯಾವಾಗ ತಾಲಿ ಹೊಡೀರಿ ಅಂದ್ರೆ ತಾಲಿ ಹೊಡ್ತಾರೆ, ಯಾವಾಗ ದೀಪ ಹಚ್ಚಿರಿ ಅಂದ್ರೆ ದೀಪ ಹಚ್ಚಿರಿ. ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ, ಫ್ರಂಟ್ ಲೈನ್ ಯಾರು ಕರೋನಾ ವಾರಿಯರ್ಸ್ ಇದ್ದಾರೆ, ನಮ್ಮ ಸಿಬ್ಬಂದಿಗಳಿಗೆ, ಸರ್ಕಾರದ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಯಾವ ರೀತಿ ಅವರಿಗೆ ಸ್ಫೂರ್ತಿ ತುಂಬಬೇಕು, ಪ್ರೋತ್ಸಾಹ ನೀಡಬೇಕು, ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅದು ಏನೇನು ಮಾಡಬೇಕು ಮಾಡಕ್ ಹೇಳಿದ್ರೆ ಅದೆಲ್ಲರೂ ಮಾಡಬೇಕು. ಅದು ಅವಶ್ಯಕತೆ ಕೂಡ ಇತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಇವತ್ತು ಏನಾಗ್ತಾ ಇದೆ, ಇನ್ನ ಎಷ್ಟು ದಿನ ಅಂತ ನಾವು ಉತ್ತರಗಳನ್ನ ಪಡಿಲಾರದೆ ಇರ್ಬೋದು. ಜನರಿಗೆ ಇನ್ನ ಹೆಚ್ಚು ಆತಂಕ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಅಪ್ಪ, ಇವತ್ತು ಸರ್ಕಾರಗಳಿಂದ, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ನಿರೀಕ್ಷೆ ಮಟ್ಟಕ್ಕೆ ಮಾಹಿತಿಗಳನ್ನ ನಮಗೆ ಸಿಗ್ತಾ ಇಲ್ಲ. ಇವತ್ತು ನಾವು ಏನೇ ಕೇಳಕ್ ಹೋದ್ರೂ ಕೂಡ ನೀವು ರಾಜಕೀಯ ಮಾಡ್ತೀರಾ ಅಂತ ಮೈ ಮೇಲೆ ಈ 1.5-2 ತಿಂಗಳು ನಾವು ಸಹಕಾರ ನೀಡಿದ್ದವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಅವರಿಗೆ ನಮ್ಮ ಸಹಕಾರ ಬೇಕಿಲ್ವಾ? ಮಾಹಿತಿ ನೀಡಿದ್ರೆ ನಮಗೆ ಕಾನ್ಫಿಡೆನ್ಸ್ ತಗೊಂಡ್ರೆ ನಾವ್ಯಾಕೆ ಏನಾದ್ರು ಪ್ರಶ್ನೆಗಳು ಕೇಳ್ತೀವಿ? ನಾವೇ ನಮ್ಮ ವೈಯಕ್ತಿಕವಾಗಿ ನಾವು ಪ್ರಶ್ನೆ ಕೇಳ್ತಾ ಇಲ್ವಾ? ಜನರು ಪರವಾಗಿ ಕೇಳ್ತಾ ಇದ್ವಿ, ಅವರ ಹಿತಾಸಕ್ತಿ ಪರವಾಗಿ ಕೇಳ್ತಾ ಇದ್ವಿ. ಇದು ರಾಜಕೀಯ ಮಾಡೋ ಸಂದರ್ಭ ಅಂತ ನಮಗೂ ಗೊತ್ತಿದೆ, ಅಷ್ಟು ಪ್ರಬುದ್ಧತೆ ನಮ್ಮಲ್ಲೂ ಇದೆ. ಆದ್ರೆ ಇವತ್ತು ಬಿಜೆಪಿಯವರು ಎರಡನಾಗಿ ಯಾವಾಗಲೂ ಇಟ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ನಾವು ಪ್ರಶ್ನೆ ಕೇಳಿದ್ರೆ ರಾಜಕೀಯಕ್ಕೆ ಹಿಡಿದಿದ್ದೀರಾ ಅಂತ ನಮ್ಗೆ ನಿನ್ನೆ ಮೊನ್ನೆ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾರೆ, ಮಮತಾ ಬ್ಯಾನರ್ಜಿ. ಯಾಕೆ ಅಲ್ಲಿ ಕರೋನಾ ಇಲ್ವಾ? ಪಂಜಾಬ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಅಲ್ಲಿ ಕರೋನಾ ಇಲ್ವಾ? ಪುದುಚೇರಿನಲ್ಲಿ ಪ್ರಶ್ನೆ ಕೇಳ್ತಾರೆ, ಅಲ್ಲಿ ಕರೋನಾ ಇಲ್ವಾ? ಮಹಾರಾಷ್ಟ್ರದಲ್ಲಿ ದಿನನಿತ್ಯ ಫಡ್ನವೀಸ್ ಅವರು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಅವ್ರ ಪ್ರಶ್ನೆಗಳು ಕೇಳಬಹುದು. ಎಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅವರು, ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬೇಕು ಇವರಿಗೆ. ಎಲ್ಲ ಆಡಳಿತದಲ್ಲಿದ್ರೆ ನಾವೇನಾದ್ರೂ ವಿರೋಧ ಪಕ್ಷದವರು ಪ್ರಶ್ನೆಗಳು ಕೇಳಿದ್ರೆ ಇಲ್ಲ ನೀವು ರಾಜಕೀಯ ಮಾಡ್ತಾ ಇಲ್ಲ ಅಂತ ಇದು ಇದೆಂತ ಪ್ರಜಾಪ್ರಭುತ್ವ ಇದು? ಮತ್ತೆ ಎಲ್ಲಿ ಅವರಿಗೆ ಎಲ್ಲಿ ವಿರೋಧ ಪಕ್ಷದಲ್ಲಿದ್ದಾರೆ ಅವರು ಪ್ರಶ್ನೆಗಳ ಸುರಿಮಳೆ ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳಿಗೆ. ಮೋದಿ ಬಗ್ಗೆ ಶ್ಲಾಘನೆಗಳು ಗುಣಗಾನ ಹಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅದು ರಾಜಕೀಯ ಅಲ್ಲ ಅಂತೆ. ನಾವು ಇಲ್ಲಿ ಟೀಕೆ ಮಾಡಲಾರದೆ ಕೆಲವು ಪ್ರಶ್ನೆ ವೈಜ್ಞಾನಿಕವಾಗಿ ಕೇಳಬೇಕು, ಜನರ ಹಿತಾಸಕ್ತಿನಲ್ಲಿ ಕೇಳಬೇಕು ಅಂದ್ರೆ ಇದು ರಾಜಕೀಯ ಅಂತ. ಅಜಯ್ ಸಿಂಗ್ ಅವರು ಹೇಳಿದಂಗೆ ಅಸೆಂಬ್ಲಿನಲ್ಲಿ ಮಾತಾಡೋದು ಬಿಡ್ತಾ ಇಲ್ಲ. ನಾವು ಪ್ರಸ್ತಾವನೆ ಇಟ್ಟಾಗ 3 ದಿನ ಬೇಕಾಗಿತ್ತು ಅವರಿಗೆ, ಅದನ್ನು ಏನು 2 ನಿಮಿಷ ಮಾತಾಡಿ, ಅದಕ್ಕಿಂತ ಹೆಚ್ಚು ನೀವು ಮಾತಾಡಂಗಿಲ್ಲ. ಅದಕ್ಕೂ ನಿರ್ಬಂಧ. ಇವತ್ತು ಎಂ.ವೈ. ಪಾಟೀಲ್ ಸಾಹೇಬ್ ಕೂಡ ಅವರ ಅಫಜಲ್ಪುರ್ ಬಗ್ಗೆ ಪ್ರಸ್ತಾವನೆ ಮಾಡಬೇಕಾದ್ರೆ ಮಾಸ್ಕ್ ಕೇಳ್ತಾ ಇದ್ದಾರೆ, ಏನಿದು ಅಂತ ಕೇಳಿದ್ರು ಕೂಡ ಅವರಿಗೂ ಇಲ್ಲ ನೀವು ಕೂತ್ಕೊಳ್ಳಿ, ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೂರಿಸ್ಬಿಟ್ಟಿದ್ದಾರೆ. ಇವತ್ತು ಒಂದ್ ಕಡೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಇನ್ನೊಂದ್ ಕಡೆ ನಮ್ಮ ಸಹಕಾರನೂ ಬೇಕಿಲ್ಲ. ಯಾವಾಗ ಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ರು, ಇಲ್ಲ ಇದು ಮಹಾಮಾರಿ ಇದೆ, ಇದು ಒಂದು ದೊಡ್ಡ ಸಂಕಷ್ಟ ಆಗುತ್ತೆ ರಾಜ್ಯಕ್ಕೆ, ಇಡೀ ವಿಶ್ವದಲ್ಲೇ ಹರಡಿದೆ, ನೀವು ಆಲ್ ಪಾರ್ಟಿ ಮೀಟಿಂಗ್ ಕರೀಲೇಬೇಕು ಅಂತ ಒತ್ತಾಯ ಮಾಡಿದಾಗ ತರಕು. ಅಲ್ಲಿ ತನಕ ನಮ್ಮ ಸಹಕಾರ ಬೇಕಾಗಿರ್ಲಿಲ್ವಾ? ಸದನ ನಡೀತಾ ಇತ್ತು, ಅವಾಗ ನಮ್ಮ ಸಹಕಾರ ಬೇಕಾಗಿರ್ಲಿಲ್ವಾ? ಇದೇ ಜಿಲ್ಲಾ ಉಸ್ತುವಾರಿಗಳು, ಇದೇ ಸರ್ಕಾರದವರು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ ಸದನ ನಡೀಬೇಕಾದ್ರೆ. ಅವಾಗ ಆಹ್ವಾನ ಇತ್ತ ನಮ್ಗೆ? ಯಾರಿಗಾಗ ನಮ್ಗೆ ಆಹ್ವಾನ ಇತ್ತ? ಮತ್ತೆ ಆಹ್ವಾನ ಇಲ್ಲ, ಮಾಹಿತಿ ಇಲ್ಲ, ಮತ್ತೆ ಇವ್ರು ಮೀಟಿಂಗ್ ಅಟೆಂಡ್ ಆಗಲ್ಲ. ಇವತ್ತು ಜಿಮ್ಸ್ ಕಟ್ಟಿಸಿದವರು ಯಾರು? ಕಾಂಗ್ರೆಸ್ ಪಕ್ಷದವರು, ಶರಣ್ ಪ್ರಕಾಶ್ ಅವರು 5 ವರ್ಷ ಸತತವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಅವ್ರಿಗೆ ಏನೇ ಅನುಭವ ಇಲ್ವಾ? ಈಗ ಅವರು ಈ ಇಲಾಖೆಯಲ್ಲಿ ಅವರು ಏನೂ ಒಳ್ಳೆ ಕೆಲಸ ಮಾಡಿಲ್ವ? ಈ ಇಲಾಖೆಯಲ್ಲಿ ಅನುದಾನ ಹೇಗೆ ಬಿಡುಗಡೆ ಆಗುತ್ತೆ, ಯಾರಿಗೆ ಏನ್ ಮಾತಾಡಬೇಕು, ಖಾಸಗಿ ವಲಯದಲ್ಲೂ ಇದರಲ್ಲಿ ಸಾಕಷ್ಟು ಪರಿಣಾಮ ಇದೆ. ಅವ್ರು ಯಾರು ಪರಿಚಯ ಇಲ್ವ ಶರಣ್ ಪ್ರಕಾಶ್ ಅವರಿಗೆ? ಅವ್ರ ಸಹಾಯ ಬೇಡವಾ ನಮ್ಮ ಜಿಲ್ಲೆಗೆ? 55 ವರ್ಷ ರಾಜಕೀಯ ಮಾಡಿದಂತ ಒಬ್ಬ ಧುರೀಣರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಇವತ್ತು ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿಸಿದ್ದಾರೆ ESIC ನಲ್ಲಿ, 5 ವರ್ಷ ಕಾರ್ಮಿಕ ಸಚಿವರಿದ್ದಾರೆ.
ವರ್ಷ ಕಾರ್ಮಿಕ ಸಚಿವರು ಇದ್ದಾಗ ಯಾರಾದ್ರೂ ಸಂಪರ್ಕನೇ ಬೆಳೆಸಿರೋದಿಲ್ವಾ ಡೆಲ್ಲಿನಲ್ಲಿ? ಅಥವಾ ಏನೇ ಅನುಭವ ಇರೋದಿಲ್ವಾ ಅವರಿಗೆ ಡೆಲ್ಲಿನಲ್ಲಿ? ಹೆಂಗೆ ಅನುದಾನ ಬರಬೇಕು, ಹೆಂಗೆ ಅನುದಾನ ತರಬೇಕು, ಅಥವಾ ಏನ್ ಶಿಫಾರಸುಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾಡಬಹುದು, ಅಥವಾ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರಕ್ಕೆ ಮಾಡಬಹುದು? ಅದು ಕೂಡ ಬೇಡವಾ ಅವರಿಗೆ? ನಾನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಆಗಿದ್ದೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಆಗಿದ್ದೆ. ಏನೋ ನನಗೂ ಒಂದು ಅಲ್ಪ ಅನುಭವ ಇರುತ್ತಲ್ಲ, ನಾನು ಒಂದು 4 ಹಳ್ಳಿ ಅಡ್ಡಾಡಿರ್ತೀನಲ್ಲ. ನಾವು ರಾಜ್ಯ ಸರ್ಕಾರದಿಂದ ಅನುದಾನ ತರಲಿಕ್ಕೆ ಏನೋ ಒಂದು ಪ್ರಯತ್ನ ಮಾಡಿರ್ಬೇಕಲ್ಲ. 30,000 ಕೋಟಿ ಇರುವಂತಹ ಒಂದು ಏನು ಇಲಾಖೆಯನ್ನ ಸಂಭಾಳಿಸಿದೀವಿ ನಾವು. ಸೋಷಿಯಲ್ ವೆಲ್ಫೇರ್ ಇದೆ, ನಮ್ಮ ಜಿಲ್ಲಾ ಉಸ್ತುವಾರಿ ಯಾವ್ದು ಇಲಾಖೆ ಇತ್ತು, ಅದು ಪೂರ್ವ ನಿಕಟ ಮಂತ್ರಿ ನಾನು ಹೇಳಿದ್ದೀನಿ. ಏನೋ ಒಂದು ನನಗೂ ಗೊತ್ತಿರ್ಬೇಕಲ್ಲ ನನ್ನ ಅನುಭವದಲ್ಲಿ. ನಾವು ಹಲವಾರು ಬಜೆಟ್ ಮೀಟಿಂಗ್ ನಲ್ಲಿ ಕೂತಿದ್ದೀವಲ್ಲ. ಸರ್ಕಾರ ಬಜೆಟ್ ಹೇಗೆ ಪಾಸ್ ಮಾಡುತ್ತೆ, ಪಂಚಾಯತ್ ನಲ್ಲಿ ಬಜೆಟ್ ಹೇಗೆ ಪಾಸ್ ಆಗುತ್ತೆ, ಉದ್ಯೋಗ ಖಾತ್ರಿಗಳ ಬಜೆಟ್ ಹೇಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಅನುಭವ ಇವರಿಗೆ ಬೇಡವಾ? ನಾವು ಯಾವತ್ತು ನಾವು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಯಾವತ್ತು ರಾಜಕೀಯ ಮಾಡಿದವರಲ್ಲ, ಯಾವುದೇ ಪಾರ್ಟಿ. ಬಿಜೆಪಿ ಅವರು ಯಾವತ್ತು ಮಾಡಿಲ್ಲ. ಈ ಸರಿ ಯಾಕೋ ಹಿಂಗಾಗ್ತಾ ಇದೆ ನಿರ್ಲಕ್ಷ್ಯ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಟೆಸ್ಟಿಂಗ್ ಬಗ್ಗೆ. ಆಮೇಲೆ ದಯವಿಟ್ಟು ಗಮನಿಸಬೇಕು, ಈ ಪ್ರಶ್ನೆಗಳು ನಂದಲ್ಲ. ಈ ಪ್ರಶ್ನೆಗಳು ತಜ್ಞರು ಯಾರು ಡಾಕ್ಟರ್ಗಳು ಇದಾರಲ್ಲ ಅವ್ರದ್ದು. ನಾನು ಎಳೆ ಬಿಚ್ಚಿಡ್ತೀನಿ. ಇದರಲ್ಲಿ ಅವಾಗ ಗೊತ್ತಾಗುತ್ತೆ ತಮಗೆ ನಾವು ಪ್ರಶ್ನೆಗಳು ಯಾಕೆ ಕೇಳ್ತಾ ಇದ್ದೀವಿ. ಮೊದಲನೇದಾಗಿ ಸಿದ್ದಿಕಿ ಅವರು ತೀರೋಗಿ ಇವತ್ತು 45-50 ದಿನ ಆಯ್ತು. ಇಲ್ಲಿವರೆಗೂ ಇಲ್ಲಿ ಇಷ್ಟು ಜನ ಮಾಧ್ಯಮ ನಮ್ಮ ಮಿತ್ರರು ಕೂತಿದ್ದೀರಾ, ಇಲ್ಲಿವರೆಗೂ ಟೆಸ್ಟಿಂಗ್ ಸೆಂಟರ್ ಸಮರ್ಪಕವಾಗಿ ನಡೀತಾ ಇದೆಯಾ? ಅದ್ರ ಪೊಟೆನ್ಶಿಯಲ್ ತಕ್ಕಂತೆ ನಡೀತಾ ಇದೆಯಾ? ಯಾಕೆ ಇವರಿಗೆ 3 ವಾರಕ್ಕಿಂತ ಹೆಚ್ಚು ಬೇಕಾಗಿತ್ತು ಒಂದು ಪ್ರಯೋಗಾಲಯ ಪ್ರಾರಂಭ ಮಾಡಲಿಕ್ಕೆ? 3 ವೀಕ್ಸ್ ರಿಯೇಜೆಂಟ್ಸ್ ಕೇಂದ್ರ ಸರ್ಕಾರದಿಂದ ತರಲಿಕ್ಕೆ ಯಾಕೆ ಬೇಕಾಗಿತ್ತು ಇಷ್ಟೊಂದು? ಒಂದು ಮೈಕ್ರೋಬಯಾಲಜಿಸ್ಟ್ ಟ್ರೈನಿಂಗ್ ಯಾಕೆ 2 ವಾರ ಬೇಕಾಗಿತ್ತು ಬೆಂಗಳೂರಿಂದ ಕಳಿಸ್ಲಿಕ್ಕೆ? ಇವತ್ತಿನ ತನಕ ಕೂಡ ಟೆಸ್ಟಿಂಗ್ ಸಮರ್ಪಕವಾಗಿ ನಡೀತಾ ಇದೆ. ಇವತ್ತು ನಮ್ಮ ನಿನ್ನೆ ಒಂದು ಬುಲೆಟಿನ್ ಪ್ರಕಾರ ಇನ್ನ 1000ಕ್ಕಿಂತ ಹೆಚ್ಚು ಕೇಸ್ಗಳಿಗೆ ಇನ್ನ ರಿಸಲ್ಟ್ಸ್ ಅವೈಟೆಡ್ ಇದೆ. ಇದು ಇಷ್ಟು ಡಿಲೇ ಯಾಕೆ ಆಗ್ತಾ ಇದೆ ಟೆಸ್ಟಿಂಗ್ ನಲ್ಲಿ? ಇವತ್ತು ಟೆಸ್ಟ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ಲಿಕ್ಕೆ ಯಾಕೆ ಡಿಲೇ ಆಗ್ತಾ ಇದೆ? ಒಂದ್ ಕಡೆ ಟೆಸ್ಟಿಂಗ್ ಡಿಲೇ, ಇನ್ನೊಂದ್ ಕಡೆ ಅವರು ಪಾಸಿಟಿವ್ ನೆಗೆಟಿವ್ ಇಲ್ಲ ಅಂತ ಕೂಡ ಅನೌನ್ಸ್ಮೆಂಟ್ ಡಿಲೇ ಆಗ್ತದೆ. ಇಲ್ಲಿ ಎಲ್ಲರಿಗಿಂತ ಚುರುಕು ನೀವಿದ್ದೀರಿ, ನಿಮಗೆ ಮಾಹಿತಿ ಅಂಗೈನಲ್ಲೇ ಸಿಗ್ತಾ ಇದೆ. ನಿಮ್ಗೆ ಬೆಳಿಗ್ಗೆ ಗೊತ್ತಾಗುತ್ತೆ ಒಂದು ಪಾಸಿಟಿವ್ ಇದೆ, ಒಂದು ಸಾವಾಗಿದೆ ಅಂತ. ಬುಲೆಟಿನ್ ನಲ್ಲಿ ನಾಳೆ ಸಾಯಂಕಾಲ ಬರುತ್ತೆ. ಯಾಕೆ ಡಿಲೇ? ಯಾಕೆ ನಮ್ಮ ಲ್ಯಾಬ್ ರಿಪೋರ್ಟ್ ಯಾವ್ದು ಟೆಸ್ಟಿಂಗ್ ಆಗ್ತಾ ಇದೆ ICMR ಹೋಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಹೋಗಿ ರಾಜ್ಯ ಸರ್ಕಾರಕ್ಕೆ ಬಂದು ಅವರು ಅನೌನ್ಸ್ ಮಾಡ್ತಾರೆ? ಯಾಕೆ ಇಲ್ಲೇ ಲ್ಯಾಬ್ ಇದೆ ಇಲ್ಲ, ಲ್ಯಾಬ್ ಇಲ್ಲಿ DC ಅನೌನ್ಸ್ ಮಾಡ್ಬಿಟ್ಟು DC ಅವರು ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅನುಮತಿ ತಗೊಂಡು ಇಲ್ಲಿ ಅನೌನ್ಸ್ ಮಾಡ್ಬೋದಲ್ಲ? ಇದು ಯಾಕೆ ಡಿಲೇ ಆಗಿರೋದ್ರಿಂದ ಆಗ್ತಾ ಇರೋದ್ರಿಂದ ಅವ್ರು ಸೋಂಕಿತರಿಲ್ಲ ಅಂತ ಗೊತ್ತಾಗ್ತಾ ಇದ್ರಿಂದ ಅವರು ಎಲ್ಲೋ ಐಸೋಲೇಷನ್ ಅಲ್ಲಿ ಇಲ್ಲ, ಹೊರಗಡೆ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅವರಿಂದ ಇನ್ನ ಹೆಚ್ಚು ಇನ್ಫೆಕ್ಷನ್ ಹರಡಿಸ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರತಿ ಸರಿ ನಾವು ಕೇಳಿದ್ವಿ, ಯಾಕೆ ನಮ್ಮ ರಿಪೋರ್ಟ್ಗಳೆಲ್ಲ ಮೇಲ್ ಹೋಗಿ ಮತ್ತೆ ಕೇಳಕ್ ಬರ್ತದೆ? ವೈ ಕಾಂಟ್ ಇಟ್ ಕಮ್ ಡೈರೆಕ್ಟ್ಲಿ ಟು ಸ್ಟೇಟ್ ಗವರ್ಮೆಂಟ್? ಇದು ನಮ್ಮ ಡೇಟಾ ಇಸ್ ದ ಪ್ರಾಪರ್ಟಿ ಆಫ್ ದ ಗವರ್ಮೆಂಟ್ ಆಸ್ ಪರ್ ದ ಆಕ್ಟ್. ಆಮೇಲೆ ಗವರ್ಮೆಂಟ್ ಅವರು ಯಾಕೆ ಲ್ಯಾಬ್ ವೈಸ್ ಪ್ರತಿ ಲ್ಯಾಬ್ ನಾವು ಎಲ್ಲ ಕಡೆ ಲ್ಯಾಬ್ ಸೆಟಪ್ ಮಾಡಿದೀವಿ ಅಂತ ಹೇಳ್ತೀವಿ. ಪ್ರತಿದಿನ ಒಂದು ಲ್ಯಾಬ್ ನಲ್ಲಿ ಎಷ್ಟು ಟೆಸ್ಟಿಂಗ್ ಆಗ್ತಾ ಇದೆ ಅಂತ ಇನ್ನ ಕೂಡ ಬ್ರೇಕಪ್ ಕೊಟ್ಟಿಲ್ಲ. ಯಾಕೆ? ಕಲಬುರಗಿ ಲ್ಯಾಬ್ ನಲ್ಲಿ ಎಷ್ಟು ಟೆಸ್ಟಿಂಗ್ ಆಗ್ತಾ ಇದೆ ದಿನಕ್ಕೆ, ಬೆಂಗಳೂರಿನಲ್ಲಿ 8 ಲ್ಯಾಬ್ ಇದೆ ಅಂತ ಪ್ರತ್ಯೇಕವಾಗಿ ಲ್ಯಾಬ್ ವಿವರಗಳನ್ನು ಕೊಟ್ಟು ಈ ಲ್ಯಾಬ್ ನಲ್ಲಿ ಇಷ್ಟು ಟೆಸ್ಟಿಂಗ್ ಆಗ್ತಾ ಇದೆ ಅಂತ ಯಾಕೆ ನಮ್ಗೆ ಮಾಹಿತಿ ಕೊಡ್ತಾ ಇಲ್ಲ? ಇವತ್ತು ಕಲಬುರಗಿನಲ್ಲಿ ಏನು ಟೆಸ್ಟಿಂಗ್ ಲ್ಯಾಬ್ ನಡೀತಾ ಇದೆ, ಇಟ್ಸ್ ಅ ರೀಜನಲ್ ಲ್ಯಾಬ್. ಇಲ್ಲಿ ಬರೇ ಕಲಬುರಗಿಯಿಂದ ಅಷ್ಟೇ ನಡೀತಾ ಇಲ್ಲ, ಬೀದರ್ದು ನಡೀತಾ ಇದೆ, ರಾಯಚೂರ್ದು ನಡೀತಾ ಇದೆ, ಬಳ್ಳಾರಿದು ನಡೀತಾ ಇದೆ, ಕೊಪ್ಪಳದು ನಡೀತಾ ಇದೆ, ವಿಜಯಪುರದು ನಡೀತಾ ಇದೆ. ಇಲ್ಲಿ ಅಂದ್ರೆ ಇವರು ಸದನದಲ್ಲಿ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಈ 3-4 ಜನ ಕರೋನಾ ಮಂತ್ರಿಗಳು ಇದಾರಪ್ಪ. ನಮ್ಮ ವಿಚಿತ್ರ ಇದೆ ನಮ್ಮ ರಾಜ್ಯದಲ್ಲಿ. ಬೇರೆ ಕಡೆ ಒಂದೇ ಹೆಲ್ತ್ ಮಿನಿಸ್ಟರ್ ಇರೋದು, ನಮ್ಮಲ್ಲಿ ಒಂದ್ ಹೆಲ್ತ್ ಮಿನಿಸ್ಟರ್, 4 ಕರೋನಾ ಮಿನಿಸ್ಟರ್. ಇಲ್ಲ, 4 ಕರೋನಾ ಮಿನಿಸ್ಟರ್ ಯಾರು ಕೆಲಸ ಮಾಡ್ತಾರೆ. ಸುರೇಶ್ ಕುಮಾರ್ ಅವರು ಬಂದು ಪೇಪರ್ 1 ಓದ್ಬಿಟ್ಟು ಹೋಗ್ತಾರೆ. ಇಸ್ ನಾಟ್ ಇವನ್ ಪಾರ್ಟ್ ಆಫ್ ದ ಟಾಸ್ಕ್ ಫೋರ್ಸ್ ಕಮಿಟಿ.
ಅವರು ಬರೀ ಬುಲೆಟಿನ್ ಓದಕ್ಕಿರೋದು. ನಾಲ್ಕು ಕರೋನಾ ಮಂತ್ರಿಗಳು ಆರೋಪ ಆಯಿತು ಇದ್ರಲ್ಲಿ. ನಾವು ಕೇಳ್ತಾ ಇರೋದು, ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಿಲ್ಲೆಗೆ ಒಂದು ಲ್ಯಾಬ್ ಅನ್ನ ನಾವು ಮಾಡ್ತೀವಿ. ಯಾಕೆ ಆಗಿಲ್ಲ ಈಗ ಜಿಲ್ಲೆಗೆ ಒಂದು ಲ್ಯಾಬ್? ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ತನಕ ನಮ್ಮ ಕಲ್ಯಾಣ ಕರ್ನಾಟಕ ಪ್ಲಸ್ ವಿಜಯಪುರದ ಎಲ್ಲಾ ಸ್ವಾಬ್ಗಳು ಇಲ್ಲಿ ಬರ್ತಾ ಇದ್ರು. ಮೊನ್ನೆ ರಾಹುಲ್ ಜಾತ್ರೆ ಆಯಿತು, ಮತ್ತೆ ಅದಕ್ಕಿಂತ ಮುಂಚೆ ಬೀದರ್ನಲ್ಲಿ ತಬ್ಲಿಕ್ಕಿದ್ದ ಒಂದು ಇನ್ಸಿಡೆಂಟ್ ಆಯ್ತು. ಸಡನ್ ಆಗಿ ಸಂಖ್ಯೆ ಜಾಸ್ತಿ ಆದಾಗ ನಮ್ಗೆ ಆ ಟೆಸ್ಟಿಂಗ್ ಮಾಡಲಿಕ್ಕೆ ಶಕ್ತಿ ಆಗೋದಿಲ್ಲ. ಇಲ್ಲ, ವಿ ಡೋಂಟ್ ಹ್ಯಾವ್ ದ ಪೊಟೆನ್ಶಿಯಲ್. ಇವಾಗ ಏನ್ ಮಾಡ್ತಾ ಇದ್ದಾರೆ, ಬೀದರ್ದು 750 ಸ್ವಾಬ್ ಬೆಂಗಳೂರಿಗೆ ಕಳಿಸಿದ್ದಾರೆ. ಬೆಂಗಳೂರಿಗೆ ಹೋಗೋದು ಯಾವಾಗ, ಬರೋದು ಯಾವಾಗ? ಅಲ್ಲಿ ತನಕ ಈ 750 ಜನ ಇರೋದೇವಿ, ದೇ ಆರ್ ಇನ್ ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್, ಐಸೋಲೇಷನ್, ಇದಕ್ಕೆಲ್ಲ ಯಾರು ಕೊಡ್ತಾರೆ? ನಮ್ಮ ಕಲಬುರಗಿನಲ್ಲಿ ಇಷ್ಟು ಸ್ಟ್ರೆಸ್ ಔಟ್ ಆಗಿದೆ ಅಂದ್ರೆ ಲ್ಯಾಬ್ಗಳಲ್ಲಿ ಒಂದು ಸೈಕಲ್ ನಲ್ಲಿ ಒಂದು ಶಿಫ್ಟ್ ನಲ್ಲಿ ನಾವು ಬರೀ 33 ಸ್ಯಾಂಪಲ್ಗಳನ್ನ ನಾವು ಮಾಡಬಹುದು. ಈಗೇನೋ 2 ಶಿಫ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ 60ಕ್ಕಿಂತ ಜಾಸ್ತಿ ಆಗ್ಬೋದು. 60, 65 2 ಶಿಫ್ಟ್ ಮಾಡಿದ್ರೆ. ಟೆಕ್ನಿಕಲಿ ಮಾಡಬೇಕಾಗಿದ್ದು 3 ಶಿಫ್ಟ್. ಆದ್ರೆ ಇಲ್ಲಿವರೆಗೂ ಕೂಡ ಸಮರ್ಪಕವಾಗಿ ಸಂಪೂರ್ಣವಾಗಿ ಇದು ನಡೆದಿಲ್ಲ. ರಿಯೇಜೆಂಟ್ಸ್ಗಳು ನಮಗೆ ಏನು 1000 ಮಂದಿ ಟೆಸ್ಟಿಂಗ್ ಮಾಡಕ್ಕೆ, 2000 ಮಂದಿ ಟೆಸ್ಟಿಂಗ್ ಮಾಡಕ್ಕೆ ಅಷ್ಟೇ ಇದೆ. ಇಲ್ಲಿ ಅಜಯ್ ಅವರು ಹೇಳಿದಂಗೆ ಪ್ರತಿದಿನ 7ರಿಂದ 8% ಪಾಸಿಟಿವ್ ಆಗ್ತಾ ಇದ್ದಾರೆ. ಮತ್ತೆ ಬೀದರ್ದವ್ರು ಎಲ್ಲಿ ಹೋಗ್ಬೇಕು, ರಾಯಚೂರ್ದವ್ರು ಎಲ್ಲಿ ಹೋಗ್ಬೇಕು, ವಿಜಯಪುರದವ್ರು ಎಲ್ಲಿ ಹೋಗ್ಬೇಕು, ಬೆಳ್ಳಾರಿದವ್ರು ಎಲ್ಲಿ ಹೋಗ್ಬೇಕು? ಜಿಲ್ಲಾದಲ್ಲೆಲ್ಲ ಮಾಡ್ಬೇಕಲ್ಲ, ಅಥವಾ ಇಲ್ಲ ಇನ್ನೊಂದು ಟೆಸ್ಟಿಂಗ್ ಸೆಂಟರ್ ಮಾಡ್ಬೋದಲ್ಲ, ಯಾಕೆ ಬೇಡ ಅಂದಿದ್ದಾರೆ. ಅದಂತ ಇವತ್ತು ಫೀವರ್ ಕ್ಲಿನಿಕ್ಸ್ ಅಂತ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಿನ್ನೆ, ಇದು ನನ್ನ ಮಾಹಿತಿ ಅಲ್ಲ, ದಯವಿಟ್ಟು ಇದು ಸರ್ಕಾರದ ಮಾಹಿತಿ, ಅಧಿಕೃತವಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತ ಮಾಹಿತಿ. ಫೀವರ್ ಕ್ಲಿನಿಕ್ 108 ಕ್ಲಿನಿಕ್ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿವರೆಗೂ ಎಷ್ಟು ಜನ ಹೋಗಿದ್ದಾರೆ ಗೊತ್ತಾ ಕ್ಲಿನಿಕ್ಗೆ? 816 ಜನ. 108 ಕ್ಲಿನಿಕ್ಗಳಿಗೆ 816 ಜನ ಹೋಗಿದ್ದಾರೆ ಅಂದ್ರೆ ಪ್ರತಿನಿತ್ಯ ಎಷ್ಟು ಜನ ಹೋದಂಗಾಯ್ತ್ರಿ ಕ್ಲಿನಿಕ್ಗಳಿಗೆ? 8 ಜನ. ಅಂದ್ರೆ ಇದು ಫೀವರ್ ಕ್ಲಿನಿಕ್ ಸಕ್ಸಸ್ ಆಗಿದೆ ಅಂತ ನಾವು ಹೇಳ್ಬೋದು, ಅಥವಾ ಜನರಿಗೆ ಮಾಹಿತಿ ಇದೆಯಾ ಇದ್ರ ಬಗ್ಗೆ? ಅಥವಾ ಮಾಹಿತಿ ಇದ್ರೂ ಇದಕ್ಕೆ ನಾವು ಯಾಕಪ್ಪ ನಾವು ಹೋಗ್ಬೇಕು, ನಮ್ಗೆ ಏನಾದ್ರು ಮಾಡಿದ್ರೆ ಸೀದಾ ಕೋವಿಡ್ ಪೇಷಂಟ್ ಟ್ರೀಟ್ ಮಾಡ್ತಾರೆ ಅಂತ ಭಯದಿಂದ ಹೋಗ್ತಾ ಇಲ್ವಾ? ಕಾರಣಗಳೇನು? ಒಂದೇ ಒಂದು ಫೀವರ್ ಕ್ಲಿನಿಕ್ ನಲ್ಲಿ ಆನ್ ಆವರೇಜ್ 8 ಪೇಷಂಟ್ಸ್ ಪರ್ ಡೇ. ಮತ್ತೆ ನಾನು ಹೇಳ್ದಂಗೆ ಕೆಲವು ಪ್ರಮುಖವಾದಂತ ವಿಚಾರಗಳು ಇದರಲ್ಲಿ. ಮೊದಲನೇದಾಗಿ ಈ ಕರೋನಾ ಯುದ್ಧ ನಾವು ಗೆಲ್ಲಬೇಕಂದ್ರೆ ಯಾರು ನಮ್ಗೆ ರಕ್ಷಣೆ ಕೊಡ್ತಾ ಇದಾರಲ್ಲ ಅವ್ರಿಗೆ ನಾವು ರಕ್ಷಣೆ ಕೊಡ್ಬೇಕು. ಎಲ್ಲ ಒಂದ್ ಕಡೆ ಇಡೀ ನಮ್ಮ ದೇಶದಲ್ಲಿ ರಕ್ಷಕರಿಗೆ ಶ್ರೀರಕ್ಷೆ ಇಲ್ಲ. ನೋಬಡಿ ಈಸ್ ಪ್ರೊಟೆಕ್ಟಿಂಗ್ ದ ಪ್ರೊಟೆಕ್ಟರ್ಸ್. ಇದು ನನ್ನ ಮಾಹಿತಿ ಅಲ್ಲ, ಮತ್ತೊಮ್ಮೆ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ. ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ, ಹಲವಾರು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಕಮಿಟಿ ಅಂತ, ಹೆಲ್ತ್ ಕಮಿಟಿ ಅಂತ, ಪ್ರೊಕ್ಯೂರ್ಮೆಂಟ್ ಕಮಿಟಿ ಅಂತ ಬಹಳಷ್ಟು ಮಾಡಿದ್ದಾರೆ. ಹಂಗೆ ಒಂದು ಬಹುಶಃ ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿದ್ದಾರೆ, ಎಲ್ಲ ಹೆಲ್ತ್ ಪ್ರೊಫೆಷನಲ್ಸ್. ಹೆಲ್ತ್ ಪ್ರೊಫೆಷನಲ್ಸ್ ಅವರು ಕೆಲವು ಅಂಶಗಳನ್ನು ಲಿಖಿತ ಮೂಲಕ RC ಅವರಿಗೆ ಕೊಟ್ಟಿದ್ದಾರೆ. RC ಅವರು ನನಗೆ ಡೇಟ್ ಸರಿಯಾಗಿ ನೆನಪಿಲ್ಲ, ಎಲ್ಲರಿಗೂ ಮೀಟಿಂಗ್ ಕರೆದಿದ್ದಾರೆ. ಏಪ್ರಿಲ್ 13 ಅಥವಾ 12ನೇ ತಾರೀಕು ಇರ್ಬೋದು, ಅದು ಡೇಟ್ ನನಗೆ ಸರಿಯಾಗಿ ಗೊತ್ತಿಲ್ಲ. 12ನೇ ತಾರೀಕು ಅಂತ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಅಲ್ಲಿ ಲಿಖಿತ ಮೂಲಕ ಅವರು ಕೊಟ್ಟಿದ್ದಾರೆ, ಕ್ವಾಲಿಟಿ ಆಫ್ PPE is substandard. It is not as per ICMR guidelines. ಕೆಲವು PPE ನಲ್ಲಿ ಗಾಗಲ್ಸ್ ಮಿಸ್ಸಿಂಗ್ ಅಂತ ಬರೆದು ಕೊಟ್ಟಿದ್ದಾರೆ. ನಾನ್ ಮಾತಾಡಿದಾಗ ಕೆಲವು ಡ್ಯೂಟಿ ಡಾಕ್ಟರ್ಸ್ಗೆ ಅವ್ರೇನ್ ಹೇಳ್ತಾರೆ, ಸರ್ ಇಷ್ಟು ಕಡಿಮೆ ಇದೆ, ಅದು ಹೀಗೆ ಹುಟ್ಟು ಹಾಕೋತಾರಲ್ಲ ಅದು ಅಲ್ಲಾಡ್ತದೆ, ಅದು ಒಳಗಡೆ. ನಾವು ಸೋಂಕಿತರನ್ನ ಮುಟ್ಟ ಮೇಲೆ ನಾವು ಅದು ಹೊರಗಡೆ ಹೀಗೆ ಕೈ ಹಾಕಂಗಿಲ್ಲ, ಸೊ ಅದೇನು ಕಾಣೋದೇ ಇಲ್ಲ. ಮತ್ತೆ ಇಷ್ಟಿದು ಆಗ್ತದೆ ಅಂದ್ರೆ ಅವರಿಗೆ ಶ್ವಾಸ ತಗೊಳ್ಳಿಕ್ಕೂ ಆಗಲ್ಲ, ಫಾಗಿಂಗ್ ಆಗ್ಬಿಡ್ತದೆ. ಈಗ ನಮ್ಗೆ ಮಾಸ್ಕ್ ಇದು ಹಾಕೊಂಡ್ರೆ ಎಷ್ಟು ಕಷ್ಟ ಇದೆ. ಅವರು PPE ಕಿಟ್ಗಳು ಹಾಕೊಂಡು ಇದೆಲ್ಲ ಮಾಡಿದಾಗ ಫುಲ್ ಬ್ರೀದಿಂಗ್ ಆಗಿ ಫಾಗಿಂಗ್ ಆಗಿ ಅವ್ರಿಗೆ ಏನು ಕಾಣಲ್ಲ ಅಂತ ಇದೆ.
ಅಜಯ್ ಪ್ರಸ್ತಾವನೆ ಮಾಡಿದ್ರು. ಇದು ಸಮ್ಮರ್ ಇದೆ, 45 ಡಿಗ್ರಿಗೆ ಹೋಗ್ತದ. ESIC ICU ಕೋವಿಡ್ ICU ಇರೋದು 4ನೇ ಫ್ಲೋರ್ 5ನೇ ಫ್ಲೋರ್ ನಲ್ಲಿ. ಅಲ್ಲಿ AC ಇಲ್ಲ ಅಂತ ಅವ್ರು ಆಗ್ಲೇ ಬರ್ಕೊಟ್ಟಿದ್ದಾರೆ. ಒಂದು AC ಹಾಕಿ ಕಷ್ಟ ಆಗ್ತಾ ಇದೆ ನಮ್ಮ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ. ಅವ್ರೇನ್ ಹೇಳ್ತಾರೆ ಡಾಕ್ಟರ್ಗಳು, ನಾವು 30 ನಿಮಿಷ ಇರ್ಲಿಕ್ಕೆ ಆಗೋದಿಲ್ಲ, ಆ ಒಂದು ಇದು ಹಾಕೊಂಡು ಒಳಗಡೆ ಸಂಪೂರ್ಣವಾಗಿ ಸ್ವೆಟ್ಟಿಂಗ್ ಆಗ್ತದೆ. ಆ ಸ್ವೆಟ್ಟಿಂಗ್ ಇಂದ ಸೋಂಕಿತರಿಗೆ ನಾವು ಸೋಂಕಿರ್ಲಾರ್ದವರಿಗೂ ನಾವು ಸೋಂಕು ಕೊಟ್ಟಂಗಾಗುತ್ತೆ. ಆಮೇಲೆ ಈ ಒಂದು ಹೆಚ್ಚಿನ ಟೆಂಪರೇಚರ್ ಇಂದ ಅವ್ರೇನ್ ಹೇಳ್ತಾರೆ, ಪೇಷಂಟ್ಸ್ ಡಿಹೈಡ್ರೇಟ್ ಆಗ್ಬಿಟ್ಟು ಆ ಹ್ಯೂಮಿಡಿಟಿಯಿಂದ ಅಕ್ಯೂಟ್ ಕಿಡ್ನಿ ಇಂಜರೀಸ್ ಕೂಡ ಆಗ್ಬಹುದು ಸರ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಸರಿಪಡಿಸೋದು ಸರ್ಕಾರ ಜವಾಬ್ದಾರಿ ಅಲ್ವಾ ಇದು? ESIC ಹೋಗಿ ಇವತ್ತು ಅವರು ಸರಿಪಡಿಸಬೇಕಲ್ಲ ಇದು. ಡ್ಯೂಟಿ ರೂಮ್ ನಲ್ಲಿ ನೀವು ಹೇಳಿದಂಗೆ ಯಾರು ರಕ್ಷಕರಿದ್ದಾರೆ ನಮ್ಮ ಡಾಕ್ಟರ್ಸ್, ಅಲ್ಲೂ ಕೂಡ ಏನೂ ಇಲ್ಲ. ಯಾಕಂದ್ರೆ ಇಷ್ಟೆಲ್ಲ ಅವ್ರು ಮಾಡಿ ಬಂದ್ಮೇಲೆ ಅವರು ಒಂದು ಕೂಲ್ ಎನ್ವೈರನ್ಮೆಂಟ್ ನಲ್ಲಿ ಇರ್ಬೇಕಾಗ್ತದೆ. ಅವ್ರಿಗೆ ಟೆಂಪರೇಚರ್ ನಾರ್ಮಲ್ ಬರ್ಬೇಕು. ಆ ಡ್ಯೂಟಿ ರೂಮ್ ನಲ್ಲಿ ಹೆಗಣಗಳಿವೆ ಅಂತ ಹೇಳ್ತಾರೆ, ಸ್ಯಾನಿಟೈಸರ್ ಇಲ್ಲ, ಹ್ಯಾಂಡ್ ವಾಶ್ ಇಲ್ಲ ಅಂತ ಹೇಳ್ತಾರೆ. ಒಂದ್ಸರಿ ಇದ್ರೆ 10 ಸರಿ ಇರೋದಿಲ್ಲ. ಇವ್ರು ಬೈದಾಗ ಮಾತ್ರ ತಂದಿರ್ತಾರೆ ಅಂತ ಹೇಳ್ತಾರೆ. ಇನ್ಕ್ಯುಬೇಷನ್ ಬಾಕ್ಸಸ್ ಫಾರ್ ವೆಂಟಿಲೇಟರ್ಸ್ ಇಲ್ಲ ಅಂತಾರೆ. ಹೈಲಿ ಫ್ಲೋ ನೇಸಲ್ ಕ್ಯಾನಲ್ಸ್ ಫಾರ್ ಪೇಷಂಟ್ಸ್ ಇಲ್ಲ ಅಂತಾರೆ. ಅಲ್ಲಿ ಆರೋಗ್ಯ ಸಿಬ್ಬಂದಿಗಳು ಅಂದ್ರೆ ಯಾರು ಈ ಡಾಕ್ಟರ್ ಹೊರತುಪಡಿಸಿ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ವಾರ್ಡ್ ಬಾಯ್ಸ್ ಇರ್ತಾರೆ, ಅವರಿಗೆ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇದು ನಾನು ಹೇಳಿದಂಗೆ ಇದು ಎಕ್ಸ್ಪರ್ಟ್ ಕಮಿಟಿ ಅವರ ಡಿಮಾಂಡ್ಸ್ ಅಂಡ್ ರೆಕಮೆಂಡೇಶನ್ಸ್ ಇದೆ, ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಇದು ಮಾನ್ಯ ಉಸ್ತುವಾರಿ ಸಚಿವರಿಗೆ ಗೊತ್ತಿದೆಯಾ? ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಇದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಏನಾದರೂ ಆದ್ರೆ ಅದಕ್ಕೆ ಪ್ರೋಟೋಕಾಲ್ ಇಲ್ಲ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಕೂಡ ಅವರು ಕೇಳ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಅದೇನಾದ್ರೂ ಸೋಂಕು ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಪ್ರೋಟೋಕಾಲ್ ಏನಿದೆ ಅಂತ ಈಗ ರಾಜ್ಯ ಸರ್ಕಾರಕ್ಕೆ ಕೇಳಿ 15 ದಿನ ಆಗಿದೆ. ಅದ್ರ ಬಗ್ಗೆ ಏನೋ ಉತ್ತರ ಎಲ್ಲ. ICU ಟೀಮ್ ರೆಕಮೆಂಡೇಶನ್ ಇವ್ರದ್ದು ಏನಿದೆ ಅಂದ್ರೆ, ಒಂದು ICU ಟೀಮ್ ನಲ್ಲಿ ಒಬ್ಬ ಅನಸ್ಥೆಟಿಸ್ಟ್, 2 ಫಿಸಿಷಿಯನ್, 3 ಪೋಸ್ಟ್ MBBS ರೆಸಿಡೆಂಟ್ಸ್ ಪ್ರತಿ 15 ಬೆಡ್ಗೆ ಇರಬೇಕು ಅಂತ ಇವ್ರ ರೆಕಮೆಂಡೇಶನ್ ಇದೆ. ಇದು ಪಾಲನೆ ಆಗ್ತಾ ಇಲ್ಲ. ಏನಿದ್ದಾರೆ ಗೊತ್ತಿಲ್ಲ. ಯಾವ ರೊಟೇಷನ್ ಬೇಸಿಸ್ ಮೇಲೆ ಎಲ್ಲ ಖಾಸಗಿ ಸಂಸ್ಥೆಗಳಿಂದ ಕಾಲೇಜ್ಗಳಿಂದ ಇವ್ರು ತಗೊಂಡಿದ್ದಾರೆ, ಆದ್ರೆ ಸರಿಯಾಗಿ ನಿರ್ವಹಿಸ್ತಾ ಇದಾರಾ ಇಲ್ಲ ಅಂತ ಕೇಳೋರಿಲ್ಲ. ಡಯಾಲಿಸಿಸ್ ಇವತ್ತು ESIC ICU ನಲ್ಲಿ ಇಲ್ಲ. ಇವತ್ತು ESIC ಅಷ್ಟು ದೊಡ್ಡ ಇದು ಇಟ್ಬಿಟ್ಟು ಕೋವಿಡ್ ಅದೇನೋ ಹೇಳಿದಂಗೆ ಒಂದೇ ಕೋವಿಡ್ ಸೆಂಟರ್ ಮಾಡ್ಬಿಟ್ಟು ಎಲ್ಲ ಸೌಲಭ್ಯಗಳು ಅಲ್ಲಿ ಕೊಟ್ಟರೆ ಜಿಮ್ಸಿಗೆ ಏನಾಗ್ತದೆ, ನಾನ್ ಕೋವಿಡ್ ಪೇಷಂಟ್ಸ್ ಮತ್ತೆ IP ಪೇಷಂಟ್ಸ್ ಇದ್ದಾರೆ ESIC ಅವರೆಲ್ಲ ಇಲ್ಲಿ ಮಾಡಬಹುದು. ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ESICಗೆ, ಕಲಬುರಗಿ ಜಿಲ್ಲೆ ESICಗೆ ಬಂದಿರೋ ಅನುದಾನ ಶೂನ್ಯ. ಮಾನ್ಯ ಸಂಸದರು ದಿನ ಹೋಗಿ ಫೋಟೋ ತಗೊಂಡು ಬರ್ತಾರೆ, ನಾ ಅದು ಮಾಡಿದೆ ಇದು ಮಾಡಿದೆ. ಮೋದಿ ಹೆಸರು ಹೇಳೋರು ಎಲ್ಲೋದ್ರು ಇವಾಗ. ಶೂನ್ಯ ಬಂದಿರೋದು ಬಜೆಟ್ ಕೋವಿಡ್ಗೆ ಕೇಂದ್ರ ಸರ್ಕಾರದಿಂದ ESICಗೆ. MP ಲ್ಯಾಂಡ್ ಅಲ್ಲಿ 1 ಕೋಟಿ ಕೊಡ್ತೀನಿ ಅಂದ್ರು ಪಾಪ ಜಾಧವ್ ಅವರು. ಅದನ್ನು PMK ಡೈವರ್ಟ್ ಮಾಡಿದ್ರು. ಇನ್ನ 2 ವರ್ಷ ಏನಿಲ್ಲ. ಮತ್ತೆ ನಾವು MP ಲ್ಯಾಂಡ್ ನಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಬಹುದು ಕೋವಿಡ್ ಇಲ್ಲಿ? MP ಲ್ಯಾಂಡ್ ನಾವು ಏನ್ ಡೆವಲಪ್ಮೆಂಟ್ ಮಾಡಬಹುದು ನಮ್ಮ ಜಿಲ್ಲೆಗೆ? ಇನ್ನ 2 ವರ್ಷ PMK ಫಂಡ್ ಹೋಗ್ತದಲ್ಲ. ಮತ್ತೆ ಇವ್ರೇನ್ ಮಾಡ್ಬೇಕು? ಇವರು ಸುಮ್ಮನೆ ನಿವೃತ್ತಿ ತಗೊಂಡು ಸುಮ್ಮನೆ ಡಾಕ್ಟರ್ ಆದ್ರೆ ಏನಾದ್ರು ಇರ್ತದೆ. ಈಗ ಯಾರು ಪ್ರಶ್ನೆ ಕೇಳೋದಿಲ್ಲ. ಇಟ್ ಇಸ್ ಅವರ್ ರೈಟ್. MP ಲ್ಯಾಂಡ್ ಅಲ್ಲಿ 1 ಕೋಟಿ ಕೊಡ್ಬೇಕಾಗಿತ್ತು ಕೋವಿಡ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕಿರು, ಇಲ್ಲ ಸರ್ ನಾವೆಲ್ಲ MP ಲ್ಯಾಂಡ್ ನೀವು ಹಿಂಗೆಲ್ಲ ತಗೊಳಂಗಿಲ್ಲ, ನೀವು ರಿಲೀಫ್ ಫಂಡಿಗೆ ಅಂತ ಹೇಳ್ಬೇಕು. ಆಯ್ತು, ತಗೊಂಡ್ರೆ ಅರ್ಧ ತಗೊಂಡಿಬೇಕಿತ್ತು. ನಾವು ಕೂಡ ಎಲ್ಲ ನಮ್ಮ ಸ್ಯಾಲರಿ CM ರಿಲೀಫ್ ಫಂಡಿಗೆ ಕೊಟ್ಟಿದ್ದೀವಿ, ಪಕ್ಷದ ಚಟುವಟಿಕೆಗಳಿಗೆ ಕೊಟ್ಟಿದ್ದೀವಿ. ಇವತ್ತು ಸಾಕಷ್ಟು ಪ್ರೊಕ್ಯೂರ್ಮೆಂಟ್ ಬಾಕಿ ಇದೆ. ಪ್ರೊಕ್ಯೂರ್ಮೆಂಟ್ ಕಮಿಟಿ ಇದ್ದವರು ಇರ್ಬೋದು, ಎಕ್ಸ್ಪರ್ಟ್ ಕಮಿಟಿ ಇದ್ದವರು ರೆಕಮೆಂಡೇಶನ್ ಮಾಡಿದ್ದಾರೆ. ಪ್ರಯಾರಿಟಿ ಪರ್ಚೇಸಸ್ ಅಂತ ಒಂದು ಮಾಡಿದ್ದಾರೆ. ಒಂದು ಕ್ಲೋಸ್ ಸಕ್ಷನ್ ಪಂಪ್ ಫಾರ್ ICU ಬೆಡ್ಸ್. ಆಲ್ ICU ಬೆಡ್ ಶುಡ್ ಹ್ಯಾವ್ ಇಂಡಿವಿಜುವಲ್ ಟಾರ್ಚರ್ಸ್ ಅಂಡ್ ಸ್ಟೆಥೋಸ್ಕೋಪ್ ಇಂಡಿವಿಜುವಲಿ. PPE ರ್ಯಾಷನಲೈಸೇಷನ್ ಇದು ಬಹಳ ಇಂಪಾರ್ಟೆಂಟ್. ಮೊನ್ನೆ ನಾನು ಸಚಿವರಿಗೆ, ಉಪಮುಖ್ಯಮಂತ್ರಿಗಳೇ PPE ಬಗ್ಗೆ ಕೇಳಿದ್ರೆ ಎಲ್ಲ ಬಿಟ್ಟು ಹೋದ್ರು. ಇಲ್ಲಿ ಬಂದು ಮೀಟಿಂಗ್ ನಲ್ಲಿ ಬೈದ್ರಂತ ನನ್ಗೆ ಕೇಳಿದ್ರು. ಪ್ರಿಯಾಂಕ ಖರ್ಗೆಗೆ ಮಾಹಿತಿ ಯಾರು ಕೊಟ್ಟಿದ್ದು, ಹೇಗ್ ಸಿಗ್ತದೆ? ಇಲ್ಲ PPE ಕಿಟ್ ಎಲ್ಲ ಇದೆ ಸರ್, 10,000 20,000 ಇದೆ ಅಂತ ಏನೋ ಮಾಹಿತಿ ಕೊಟ್ಟಿದ್ದಾರೆ.
ಅಷ್ಟೊಂದು ಎಕ್ವಿಪ್ಮೆಂಟ್ ಇದ್ದಿದ್ರೆ ವೈ ಇಸ್ ದ ರೆಕಮೆಂಡೇಶನ್ ಆಫ್ ಪಿಪಿ ರ್ಯಾಷನಲೈಸೇಷನ್? ಅಂದ್ರೆ ಪಿಪಿ ರ್ಯಾಷನಲೈಸೇಷನ್ ಅಂದ್ರೆ ನಿಯಂತ್ರಣ ಮಾಡಬೇಕಾಗುತ್ತೆ. ನಿಯಂತ್ರಣ ಯಾವಾಗ ಮಾಡಬೇಕಾಗುತ್ತೆ ಹೇಳಿ? ಯಾವಾಗ ಮೆಟೀರಿಯಲ್ ಕಮ್ಮಿ ಇರುತ್ತೆ. ಇದು ನನ್ನ ರೆಕಮೆಂಡೇಶನ್ ಅಲ್ಲ, ಇದು ಕಮಿಟಿ ರೆಕಮೆಂಡೇಶನ್. ಇದು ಎಕ್ಸ್ಟ್ರಾ ಫೇಸ್ ಶೀಲ್ಡ್ಸ್ ಅಂಡ್ ಗಾಗಲ್ಸ್. ಇಲ್ಲಿವರೆಗೂ ನಾನಂತೂ ಯಾವ ಗಾಗಲಿಗೂ ಫೇಸ್ ಶೀಲ್ಡ್ ಹಾಕೊಡೋದು ನೋಡಿಲ್ಲ. ನಿಮ್ ಕೈನಲ್ಲಿ ಏನಿದೆ ಇವತ್ತು ಅದು ನಾವು ಇವತ್ತು ನಾಳೆ ನಾವು ಅಜಯ್ ಅವರೇನು DCC ಹೋಗಿ 1,000 ಏನೋ ಹ್ಯಾಂಡ್ ಓವರ್ ಮಾಡ್ಲತ್ತೀವಿ ಹೆಲ್ತ್ ಆಫೀಸರ್ಸ್. ಬಟ್ ಇದು ಕೂಡ ಇವತ್ತು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನ ಒಂದು ಬಹಳ ಇದು ಹಾಸ್ಯಾಸ್ಪದ ಏನಪ್ಪಾ ಅಂದ್ರೆ, ಪರ್ಮಿಷನ್ ಕೇಳಿರೋದು ಓಪನಿಂಗ್ ಆಫ್ ವಿಂಡೋಸ್ ಇನ್ ಜಿಮ್ಸ್ ಇನ್ ICU till AC issue is resolved. ರೆಕಮೆಂಡೇಶನ್ ಅವರು ಕಿಟಕಿ ತೆಗೆಯೋದು ಒಂದು ರೆಕಮೆಂಡೇಶನ್. ಮತ್ತೆ ಕೌನ್ಸಿಲಿಂಗ್ ಆಫ್ ರಿಲೇಟಿವ್ಸ್ ಆಫ್ ಪಾಸಿಟಿವ್ ಪೇಷಂಟ್ಸ್, ಯಾರು ಸೋಂಕಿತರಿದ್ದಾರೆ ಪಾಸಿಟಿವ್ ಆಗ್ತಾರೆ ಅವರ ಸಂಬಂಧಿಕರಿಗೆ ಕೌನ್ಸಿಲಿಂಗ್ ಕೊಡ್ಬೇಕಂತ ಹೇಳಿ. ಕೌನ್ಸಿಲಿಂಗ್ ಆಗಿದೆಯಾ? ಇವತ್ತಾನೆ ಒಬ್ಬ ಜಿಮ್ಸ್ ಅವರು ನೆಗೆಟಿವ್ ಇದ್ದವರು ಮಾಹಿತಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಬಡವಂತ ಹತ್ಕೊಂಡು ನಂಗೆ ಫೋನ್ ಮಾಡಿದ್ರು. ಆ ವಿಡಿಯೋ ತೋರಿಸ್ತೀನಿ ನಾನು. ಸ್ವಲ್ಪ ತಾವು ಇದಾದ್ಮೇಲೆ ತಾವು ಕುರ್ಸೋತಿದ್ರೆ ನಿನ್ನೆ ನಾವು ಅಜಯ್ ಜಿಮ್ಸ್ ವಿಸಿಟ್ ಮಾಡಿರೋದು ಒಂದು ವಿಡಿಯೋ ಇದೆ, ದಯವಿಟ್ಟು ಅದು ನೋಡ್ಲಿಕ್ಕಂತಾನೆ ನಾವು ಟಿವಿ ಹಾಕಿಸಿರೋದು. ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಇವರು ಸೋಂಕಿತ ಯಾರು ಸಂಬಂಧಿಕರಿದ್ದಾರೆ. ಈ ಕೊರೋನಾ ಏನು, ಹೇಗಾಗುತ್ತೆ, ಯಾಕಾಗುತ್ತೆ ಅವೆಲ್ಲರೂ ಕೂಡ ಹೇಳ್ಬೇಕಲ್ಲ. ಐಡೆಂಟಿಫೈ ಅಂಡ್ ಸೆಟಪ್ ಆಫ್ OT ಅಂದ್ರೆ ಆಪರೇಷನ್ ಥಿಯೇಟರ್ ಫಾರ್ ಪಾಸಿಟಿವ್ ಕೇಸಸ್ ಇನ್ ICU ಇನ್ ESIC ಅಂತ ಹೇಳಿದ್ದಾರೆ. ಇದಾಗಿದೆಯೇನಿಲ್ಲ ಗೊತ್ತಿಲ್ಲ. ಮತ್ತೆ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಸ್ ಫಾರ್ ಇಮಿಡಿಯೇಟ್ ಅಂಡ್ ಪ್ರಾಪರ್ ಕೇರ್ ಆಫ್ ಕ್ರಿಟಿಕಲ್ ಪೇಷಂಟ್ಸ್ ಅಂತಾನು ಕೂಡ ಒಂದು ಸಲಹೆ ಇದೆ. ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಸ್ ಇಂದ ಏನೇನು ಪ್ರಾಪರ್ ಕೇರ್ ಆಗಬೇಕಾಗಿದೆ ಅದಕ್ಕೆ ಸಂಪೂರ್ಣವಾದಂತ ಒಂದು ಸಹಕಾರ, ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ಇರಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಕೂಡ ಆಗ್ತಾ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಈಗ ಸಾಕಷ್ಟು ಇಶ್ಯೂ ಇದೆ. ಆದ್ರೆ ನಾವು ಹೇಳ್ತಾ ಇರೋದು ಏನಂದ್ರೆ, ನಮ್ಗೆ ಸರಿಯಾದಂತ ಮಾಹಿತಿ ಕೊಟ್ರೆ ಈ ಗೊಂದಲ ಇರೋದಿಲ್ಲ. ನಮ್ಗೆ ಕೊಡ್ಬೇಕಂತಿಲ್ಲ, ಮಾಧ್ಯಮದಲ್ಲಿ ರಿಲೀಸ್ ಮಾಡಿ, ಪಾರದರ್ಶಕವಾಗಿ ರಿಲೀಸ್ ಮಾಡಲಿ ಅವರು. ಆದ್ರಿಂದ ಆತಂಕ ಕಮ್ಮಿ ಆಗುತ್ತೆ. ಈಗ 1.5 ತಿಂಗಳು ಏನ್ ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಶ್ವೇತ ಪತ್ರ ಹೊರಡಿಸ್ಲಿ. ಜಿಲ್ಲಾಗೆ ಏನ್ ಮಾಡಿದ್ದಾರೆ, ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಪ್ರತಿ ಲ್ಯಾಬ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಏನ್ ಪ್ರೊಕ್ಯೂರ್ಮೆಂಟ್ ಆಗಿದೆ, ಏನ್ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ನಲ್ಲಿದೆ, PPE ಎಷ್ಟು ಬೇಕಾಗಿದೆ, ವೆಂಟಿಲೇಟರ್ ಎಷ್ಟು ಬೇಕಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಎಷ್ಟನ್ನ ಇಟ್ಟಿದ್ದೀವಿ. ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಹಣ ಬಂದಿಲ್ಲ ನಮ್ಗೆ. ಬರೀ NDRF ನಲ್ಲಿ ಮಾತ್ರ ಆ ಫಂಡ್ ಅನ್ನು ಉಪಯೋಗಿಸಿ ಅಂದ್ಬಿಟ್ಟು ಇವತ್ತು SDRF ನಲ್ಲಿ ಏನ್ ಕೊಟ್ಟಿದ್ದಾರೆ ಅದರಲ್ಲೇ ನೀವು ಮಾಡ್ಕೊಡಿ ಅಂತ ಹೇಳಿರೋದು. ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಬರೀ ನಮ್ಮ ಜಿಲ್ಲೆಗೆ 15 ಕೋಟಿ SDRF ಇರಬೇಕು. ನೀವು SDRF ಫಂಡ್ಸ್ ಇಲ್ಲಿ ಯೂಸ್ ಮಾಡಿದ್ರೆ ನಾವು ಬರಕ್ಕೆ ಏನ್ ಯೂಸ್ ಮಾಡ್ತೀವಿ? ಅಲ್ಲಿ ಕೆಲವು ಕಡೆ ಅತಿವೃಷ್ಟಿ ಆಗಿದೆ, ಅತಿವೃಷ್ಟಿಗೆ ಏನ್ ನಾವು ಯೂಸ್ ಮಾಡ್ತೀವಿ? ಸೊ ಹೀಗಾಗಿ ಸರ್ಕಾರದಿಂದ ಇವತ್ತು ಕೋವಿಡ್ ಈ ಪ್ಯಾಂಡಮಿಕ್ಗೆ ಸಂಪೂರ್ಣವಾದಂತ ನಿರ್ಲಕ್ಷ್ಯ ಇದೆ. ನಿನ್ನೆ ಇನ್ನೊಂದು ಸ್ಫೋಟಕ ಮಾಹಿತಿ ಬಂತು. ಆ ವಾಂಟ್ ಫಾರ್ ಆಂಟಿಬಾಡಿ ಟೆಸ್ಟ್ ಕಿಟ್ಸ್ಗೆ 245 ರೂಪಾಯಿ ಇರುವಂತಹ ಕಿಟ್ಟಿಗೆ ಇವತ್ತು ಕೇಂದ್ರ ಸರ್ಕಾರ 600 ರೂಪಾಯಿ ಅಂದ್ರೆ 141% ಜಾಸ್ತಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಆಮೇಲೆ ಅದರ ಟೆಸ್ಟಿಂಗ್ ರೇಟ್ ಎಷ್ಟಿದೆ? 5% ಸಕ್ಸಸ್ ಅಷ್ಟೇ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳದ್ದು. ಸೊ ಇಂಥ ಒಂದು ಗಂಭೀರವಾದಂತಹ ಸಂದರ್ಭದಲ್ಲಿ ಕೂಡ, ಇಂಥ ಒಂದು ಗಂಭೀರವಾದಂತ ಪರಿಸ್ಥಿತಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ಬಿಜೆಪಿ ಪಕ್ಷದವರು ಇರ್ಬೋದು, ಲೂಟಿ ಹೊಡೆಯಕ್ಕೆ ಎದುರಾಗಿದೆ. ಇದು ಹೈಕೋರ್ಟ್ ಆರ್ಡರ್ ಇದೆ, ನಂದಲ್ಲ ಇದು. ದಯವಿಟ್ಟು ಯಾವ್ದು ನಾನು ಕಂಡು ಹಿಡಿದಿದ್ದಲ್ಲ. ಯಾವಾಗ 2 ಪಾರ್ಟಿಯವರು ಜಗಳ ಆಡಿದ್ರು, ಮಾರ್ಕಪ್ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ MRP ಅಂತ, ಅವಾಗ ಇದಕ್ಕೆ ಬಂದಿದ್ದು, ಗಮನಕ್ಕೆ ಬಂದಿದ್ದು, ದೇಶದ ಗಮನಕ್ಕೆ. ಅಂದ್ರೆ ಬಿಜೆಪಿ ಅವರು ಇಂಥ ಸಂದರ್ಭದಲ್ಲೂ ಕೂಡ ದೇಶ ಯಾವಾಗ ಇಷ್ಟು ಕಷ್ಟದ ಪರಿಸ್ಥಿತಿನಲ್ಲಿದ್ರೆ ಇದರಲ್ಲೂ ರೊಕ್ಕ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವತ್ತು. ಬಟ್ ಬಹಳ ಒಂದು ವಿಶೇಷವಾದಂತ ಏನು ನಾವು ಗಮನಿಸಬೇಕಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಅಂದ್ರೆ, ಇದು ಬರೇ ಎಲ್ಲರ ಗಮನ ಕೋವಿಡ್ ಪೇಷಂಟ್ಸ್ ಮೇಲೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಕೋವಿಡ್ ಪೇಷಂಟ್ಸ್ ಇದ್ದಾರೆ. ನಾನ್ ಕೋವಿಡ್ ಪೇಷಂಟ್ಸ್ ಅವರಿಗೆ ಸಾಕಷ್ಟು ಕಷ್ಟಗಳಾಗ್ತವೆ. ಯಾರು ಕೂಡ ಪ್ರೈವೇಟ್ ಅಲ್ಲಿ ಅವ್ರಿಗೆ ತಗೊಳಕ್ ಸ್ವಲ್ಪ ಕೆಮ್ಮಿದ್ರೆ ಸಾಕು, ಇಲ್ಲ ನೀವು ಅಲ್ಲೇ ಹೋಗ್ಬಿಡ್ರಿ ಅಂತ ಇದ್ದಾರೆ. ಅವರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. 15 ದಿನ ಆದ್ರೂ ಅಡ್ಮಿಟ್ ಆಗ್ತಾ ಇಲ್ಲ. ಅವರಿಗೆ ರಿಸಲ್ಟ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ.
ಮತ್ತೆ ಯಾವುದೇ ಕೂಡ ಮೆಡಿಕಲ್ ಎಸೆನ್ಷಿಯಲ್ಸ್ ಕೂಡ ಸಿಗ್ತಾ ಇದೆ. ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಡಯಾಲಿಸಿಸ್ ಪೇಷಂಟ್ಸ್ ಇರ್ಬೋದು, ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಕಾರ್ಡಿಯಾಕ್ ಪೇಷಂಟ್ಸ್ ಇರ್ಬೋದು. ಇಲ್ಲಿ ಒಬ್ರು ಸತ್ರೆ ಅಲ್ಲಿ 20 ಜನ ಸಾಯ್ಲತ್ತಾರೆ. ಅದ್ರ ಬಗ್ಗೆ ಯಾರು ಇನ್ನ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮಾಹಿತಿ ಕೇಳಿದ್ರೆ ಅದು ಕೂಡ ಕೊಡ್ತಾ ಇಲ್ಲ. 24 ತಾಸು ಆಗಿದೆ ನಾನು DHO ಕೇಳಿ ನಾನ್ ಕೋವಿಡ್ ಡೆತ್ಸ್ ಎಷ್ಟಾಗಿದೆಯಪ್ಪ ಅಂದ್ರೆ ಇನ್ನ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಹೆಚ್ಚೇನು ಮಾತಾಡಲಿ ಹೋಗೋದಿಲ್ಲ. ಇವತ್ತು ಸರ್ಕಾರ ಈ ಕೋವಿಡ್ ವಿಚಾರದಲ್ಲಿ ಕೆಲವು ಪ್ರಶ್ನೆಗಳನ್ನ ಉತ್ತರಿಸಬೇಕಾಗ್ತದೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ. ಇವತ್ತು ಪೌರ ಕಾರ್ಮಿಕರಿಗೆ ಯಾರು ಇವತ್ತು ಎದುರು ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೊಡ್ಲಿಕ್ಕೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತೆ ನಮ್ಮ ಇಂಟರ್ನ್ಸ್ಗೆ ಅವ್ರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ. ಇಲ್ಲೇ ಕಲಬುರಗಿನಲ್ಲಿ ಸ್ಟ್ರೈಕ್ ಮಾಡಿದ್ರು, ನಮ್ಗೆ ಮಾರ್ಕ್ ಸಂಬಳ ಸಿಗ್ತಾ ಇಲ್ಲ ಅಂತ. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ಇಲ್ಲ ಅಂದ್ಬಿಟ್ಟು ಅಬಕಾರಿ ಸಚಿವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ದುಡ್ಡಿಲ್ಲ. ಮೊನ್ನೆ KSRTC ನಲ್ಲಿ ಅವರ KSRTC ದವರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ವರದಿ ಮಾಡಿದ್ದಾರೆ. ಮನ್ರೇಗಾ ಕೊಡ್ಲಿಕ್ಕೆ ಪೇಮೆಂಟ್ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವರು ಯಾವ ರೀತಿ ಇದನ್ನು ನಿವಾರಣೆ ಮಾಡ್ತಾರೆ ನಮ್ಗೆ? ಮತ್ತೆ ಬಹಳ ಈ ಭಾಗದಲ್ಲಿ ಪ್ರಮುಖವಾದಂತ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ ವಲಸಿಗರು. ಸಾವಿರಾರು ಜನ ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ, ತೆಲಂಗಾಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ಕಚೇರಿನಲ್ಲಿ ಲಾಸ್ಟ್ ಟೈಮ್ ಕೂಡ MP ಎಲೆಕ್ಷನ್ ಇದ್ದಾಗ ನಾನು ಪ್ರಸ್ತಾವ ಮಾಡಿದ್ದೆ, ಹೆಂಗೆ ಬಸ್ ಇಂದ ಕರ್ಕೊಂಡು ಬರ್ತಾರೆ ಅಂತ. ಇವಾಗ ಯಾಕೆ ಕರ್ಕೊಂಡು ಬರ್ತಾ ಇಲ್ಲ? 4 ದಿನ ಬರೀ ತಾಳಿ ಹೊಡೆಯಕ್ಕೆ ಪ್ರಧಾನಮಂತ್ರಿಗಳು ಹೇಳ್ತಾರೆ. ನಾವು 4 ದಿನ ಮುಂಚೆ ಹೇಳ್ತಾರೆ 130 ಕೋಟಿ ಜನರಿಗೆ ಲಾಕ್ ಡೌನ್ ಮಾಡಕ್ಕೆ 4 ತಾಸು ಕೊಡ್ತಾರೆ. ಇವರೆಲ್ಲ ಎಲ್ಲಿ ಹೋಗ್ಬೇಕು? 2,40,00,000 ಜನ ಇವತ್ತು ಕೂಲಿ ಕಾರ್ಮಿಕರಿದ್ದಾರೆ. 1,73,73 ಲಕ್ಷ ಜನ ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ. ಎಲ್ಲ ನಮ್ಮ ಭಾಗದವರೇ. ಅವರಿಗೆ ಊಟ ಇಲ್ಲ, ಅವರಿಗೆ ಪಗಾರ ಇಲ್ಲ, ಅವರಿಗೆ ಇರ್ಲಿಕ್ಕೆ ಜಾಗ ಇಲ್ಲ. ಇವತ್ತು ಅಮಿತ್ ಶಾ ಅವರು 1,800 ಜನ ಉತ್ತರಾಖಂಡಿಂದ ಗುಜರಾತಿಗೆ ವಾಪಸ್ ಕರ್ಸ್ಕೊತಾರೆ. ನಿಮ್ಮ ಯೋಗಿ ಆದಿತ್ಯನಾಥ್ 12,000 ಜನ ಮೈಗ್ರೆಂಟ್ ಲೇಬರ್ಸ್ ವಾಪಸ್ ಕರ್ಸ್ಕೊತಾರೆ. ಕೇರಳದಿಂದ ರಾಜಸ್ಥಾನಿ ಕೋಟಾದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕೇರಳ ಮುಖ್ಯಮಂತ್ರಿಗಳು ವಾಪಸ್ ಕರ್ಸ್ಕೊತಾರೆ. ನಮ್ಮ ಕನ್ನಡಿಗರಿಗೆ ವಾಪಸ್ ಕರ್ಸ್ಲಿಕ್ಕೆ ಏನು ಇವರಿಗೆ ಪ್ರಾಬ್ಲಮ್ ಇದೆ? ಆದ್ರಿಂದ ಇವೆಲ್ಲನೂ ಕೂಡ ಸಾಕಷ್ಟು ವಿಷಯಗಳಿದೆ. ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು, ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಮತ್ತೆ ಇದು ನಾವು ಕೇಳೋದ್ರಲ್ಲೂ ತಪ್ಪಿಲ್ಲ, ಇದು ಜನರ ಹಿತಾಸಕ್ತಿ ನಾವು ಕೇಳ್ತೇವೆ. ರಾಜಕೀಯ ಮಾಡಬೇಕಂದ್ರೆ ಸಾಕಷ್ಟು ಮಾಡಬಹುದಾಗಿದೆ. ಆದ್ರಿಂದ ಇದಕ್ಕೆಲ್ಲನೂ ಕೂಡಲೇ ಒಂದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಜನರಲ್ಲಿ ಆತಂಕ ಕಮ್ಮಿ ಮಾಡಬೇಕಂತ ತಮ್ಮ ಮುಖಾಂತರ ಸರ್ಕಾರಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ.